ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೆ. ಬಟ್ ಏನು ಹೇಳ್ತಾರೆ, ಈ ಡ್ರೆಸ್ ಅದಕ್ಕೆ ಸೂಟ್ ಆಗ್ತದೆ ಅಂತ ಅನ್ನಿಸ್ತಿಲ್ಲ. ಸೊ ಪಟ್ ಅಂತ ರೆಡಿಯಾಗಿ ಬೇರೆ ಡ್ರೆಸ್ ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಎಸ್ ಗೈಸ್, ಕಾಸ್ಟ್ಯೂಮ್ ಚೇಂಜ್ ಒಂದು ಸ್ವಲ್ಪ ಲೈಕ್ ಟ್ರೆಡಿಷ್ನಲ್ ಆಗಿ ಡ್ರೆಸ್ನ ವೇರ್ ಮಾಡ್ಕೊಂಡು ಮಾಡೋಣ ವಿಡಿಯೋ ಅಂತ ಅಂದ್ಕೊಂಡೆ. ಸ್ಯಾರಿ ಆ ಥರ ಎಲ್ಲ ಥಿಂಕ್ ಮಾಡಿದೆ. ಬಟ್ ಅಟ್ ಎನಿ ಕಾಸ್ಟ್ ಇವತ್ತು ಹಾಲಿಡೇ ಅಲ್ವಾ, 2 ವಿಡಿಯೋ ಮಾಡಲೇಬೇಕು. ಹಾಗಾಗಿ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಡ್ರೆಸ್ ಹಾಕೊ ಬಂದಿದ್ದೀನಿ. ಇದರಲ್ಲೇ ಶೂಟ್ ಮಾಡ್ತೀನಿ ಇವಾಗ. ಇಷ್ಟೇ ನಾನು ರೆಡಿ ಮೇಕಪ್ ಎಲ್ಲ. ಸೊ ನನಗೆ ಇವಾಗ ಒಂದು ಐಡಿಯಾ ಬಂತು. ನಾನು ಮೊನ್ನೆ ಬೇಟೆಗೆ ಹೋಗಿದ್ದಲ್ಲ, ಅಲ್ಲಿ ಏನೇನು ತೊಗೊಂಡೆ ಅದನ್ನು ವೇರ್ ಮಾಡಿ ತೋರಿಸೋಣ ಅಂತ. ಹಿಂಗೂ ರೆಡಿ ಆಗಿದ್ದೀನಿ ಅಲ್ವಾ, ತೋರಿಸೋಣ ಅಂತ ಒಂದು ಐಡಿಯಾ ಬಂತು. ಬನ್ನಿ, ಅದಾದಮೇಲೆ ಬೇರೆ ವಿಡಿಯೋ ಶೂಟ್ ಮಾಡೋಕೆ ಹೋಗೋಣ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಏನೂ ತೊಗೊಂಡಿಲ್ಲ ಗೈಸ್, ಯಾವುದೋ ಒಂದು ಇದನ್ನು ಮಾತ್ರ ತೊಗೊಂಡೆ ಅಷ್ಟೇ. ಎಲ್ಲ ನನಗೆ ನನ್ನ ತಮ್ಮಂದ್ರೆ ಕೊಡಿಸಿದ್ರು, ಇಷ್ಟೊಂದು ಕೊಡಿಸಿದ್ರು. ಇದೆಲ್ಲ ವೇರ್ ಮಾಡಿಬಿಟ್ಟು ಇವಾಗ ತೋರಿಸ್ತಿರ್ತಾನೆ. ಇದು ನೋಡಿ, ಇಯರಿಂಗ್ಸ್ ಅಂತೂ ಇದರಲ್ಲೊಂದು ಅಷ್ಟು ಇದೆ ನೋಡಿ. ಇದರಲ್ಲಿ ಇನ್ನೊಂದು ಬಾಕ್ಸಲ್ಲಿ ಒಂದಷ್ಟು ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಕಲೆಕ್ಷನ್ಸ್ ಇದೆ ನಂದು ಇಯರಿಂಗ್ಸ್ದು. ಯಾರಿಗಾರು ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಬಟ್ ಇವಾಗ ಅದನ್ನೆಲ್ಲ ತೋರಿಸಲ್ಲ. ಇವಾಗ ಎಷ್ಟು ಅಲ್ಲಿ ತೊಗೊಂಡಿದ್ದೆ ಅದನ್ನು ಮಾತ್ರ ತೋರಿಸ್ತೀನಿ. ನೋಡಿ, ಇಷ್ಟೆಲ್ಲ ಅವರೇ ಕೊಡಿಸಿದ್ದು. ಇದರಲ್ಲಿ ನಾನು ಇದು ಮೇ ಬಿ ಇದು ನಮ್ಮಮ್ಮ ಕೊಟ್ಟರು ಅನಿಸುತ್ತೆ. ಇದು ಕೊಡಿಸಿದ್ದು ಇದೆಲ್ಲನೂ ಅವರೇ ಕೊಡಿಸಿರೋದು. ಏನಂದರೆ ಏನು ತೊಗೊಂಡಿಲ್ಲ ಗೈಸ್. ನಾನು ಮೈಕ್ ಹಾಕೋತೀನಿ ಇಲ್ಲಿ, ಇಲ್ಲ ಅಂತಂದರೆ ಫುಲ್ ವಾಯ್ಸ್ ಇಕ್ಕೋ ಬರ್ತಾ ಇದೆ. ಇದೆಲ್ಲ ಇಲ್ಲಿ ಇಟ್ಬಿಡ್ತೀನಿ. ಎಸ್ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ತಗೊಂಡಿದ್ದು ಇದೇನು ನನಗೆ ಅಷ್ಟು ಇದು ಅನಿಸಿಲ್ಲ, ಇಷ್ಟ ಆಯಿತು ಅಂತಲ್ಲ. ನನ್ನ ತಮ್ಮ ಇದು ತುಂಬ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳಿದಕ್ಕೆ ಇದನ್ನು ತಗೊಂಡೆ. ನನ್ನ ಫೇಸ್ ಎಲ್ಲ ಕರೆಕ್ಟಾಗಿ ಬರ್ತಿದ್ಯಾ ಗೈಸ್? ಇದನ್ನ ಇವಾಗ ವೇರ್ ಮಾಡೋಣ. ನಾನು ಅದಕ್ಕೆ ಅಂತಾನೆ ನೋಡಿ ಇಯರಿಂಗ್ಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ. ಇಯರಿಂಗ್ಸ್ ಹಾಕೊಂಡಿಲ್ಲ. ಎಸ್ ಗೈಸ್, ನೋಡಿ ಚಂದ ಕಾಣ್ತಿದೆ ಅಲ್ವಾ ಒಂಥರ. ಆಕ್ಚುಲಿ ಇದು ಪಾರ್ಟಿ ವೇರ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಟ್ರೆಡಿಷನಲ್ಗೆ ಹಾಕೊಂಡಿದ್ದೀನಿ. ಆದ್ರೂ ನೈಸ್, ಚೆನ್ನಾಗಿದೆ. ಸೊ ಇದನ್ನ ರಿಮೂವ್ ಮಾಡೋಣ. ನೆಕ್ಸ್ಟ್ ಒನ್ ಟ್ರೈ ಮಾಡುವ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ನನಗೆ ಯಶು ಕೊಡ್ಸಿದ್ದು. ಇದೆಲ್ಲ ಹೇಳಿದ್ನಲ್ಲ, ಇದೆಲ್ಲ ನನ್ನ ತಮ್ಮಂದ್ರೆ ಕೊಡ್ಸಿದ್ದು. ಇದು ಯಶು ಕೊಡ್ಸಿದ್ದು. ಇದೇನೋ ನೋಡಿದ ತಕ್ಷಣ ಇಷ್ಟ ಆಯ್ತು, ಅದಕ್ಕೆ ಇದನ್ನ ತಗೊಂಡೆ. ನನಗೆ ಆಕ್ಚುಲಿ ಏನ್ ಗೊತ್ತಾ ಗೈಸ್, ಈ ಲೈಕ್ ಬ್ಯಾಂಗಲ್ಸ್ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ನನಗೆ ಇಯರಿಂಗ್ಸ್ ಅಂದ್ರೆ ತುಂಬಾ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಎಲ್ಲೋದ್ರೂ ಅದೊಂದು ಮಾತ್ರ ತಗೋತೀನಿ. ಹಿಂಗ ಕಾಣ್ತಾ ಇದೆ, ಚಂದ ಇದೆಯಾ? ಬನ್ನಿ ನೋಡುವ. ನೈಸ್ ಗೈಸ್, ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಚೆನ್ನಾಗಿದೆ ಒಂಥರ ಜುಮ್ಕಾ. ಬಟ್ ಇದೆಲ್ಲ ಸ್ಯಾರಿ ಆ ಥರ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಏನಂತಾರೆ, ಸ್ಯಾರಿಗೆ ಮತ್ತೆ ಯಾವುದೋ ಹೇಳ್ತಾರೆ ಅಂತ ಡ್ರೆಸ್ ನೇಮ್ ನೆನಪಾಗ್ತಿಲ್ಲ ನನಗೆ. ಆ ಥರ ಡ್ರೆಸ್ಸಸ್ಗೆ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಇದು. ನಂದು ಏರ್ಸ್ ಎಲ್ಲ ಸೇರಿಸ್ಕೊಂಡು ಹಾಕೋತಾ ಇದೆ. ಗೊತ್ತಾಗಲ್ಲ ಗೈಸ್ ಹಿಂಗ್ ಹಿಂದೆ ಹಾಕ್ಬೇಕಂತ. ಇಲ್ಲ ಹೆಲ್ಪ್ ತಗೊಳಕ್ಕೂ ಯಾರು ಇಲ್ಲ, ಒಬ್ಳೆ ವಿಡಿಯೋ ಮಾಡ್ತಾ ಇದೀನಿ. ಇಲ್ಲ ನನ್ನ ತಂಗಿಗಂತೂ ಸಂಡೇನೂ ರೆಸ್ಟ್ ಇಲ್ಲ, ಕಾಲೇಜ್ ಇದೆ, ಹೋಗಿದ್ದಾರೆ ಅವರು. ಆಯ್ತು ಗೈಸ್, ಇನ್ನೊಂಥರ ರಿಚ್ ಲುಕ್ ಕೊಡ್ತಾ ಇದೆ, ಚೆನ್ನಾಗಿದೆ. ಇದರಲ್ಲೆಲ್ಲ ಯಾವ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ, ಓಕೆನಾ? ಇನ್ನೊಂದು ಚಿಕ್ಕದು ಪಾರ್ಟಿ ವೇರ್ ತರ ಇದೆ, ಅದನ್ನು ತೋರಿಸ್ತೀನಿ. ಇನ್ನು ಟ್ರೈ ಮಾಡೋಣ. ಇದು ಆಕ್ಚುಲಿ ನನಗೆ ವಿಕ್ಕಿ ಕೊಡ್ಸಿದ್ದು.
ಅಂತಂದರೆ ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು, ಬಟ್ ಅವ್ರು ಕೊಡಿಸಿದ್ದು. ಆ್ಯಂಡ್ ಇದೊಂದು ಗೈಸ್, ಇದು ಪಾರ್ಟಿ ವೇರ್, ಇದೊಂದು ಪುಟ್ಟದಾಗಿ, ಇದು ಚೆನ್ನಾಗಿದೆ. ಇದು ನನ್ನ ತಮ್ಮ ಊರಿಂದ ಬಂದಿದ್ದ, ಅವ್ನು ಕೊಡಿಸಿದ್ದು. ಎಸ್, ಹೇಗಿದೆ ಹತ್ರದಿಂದ ತೋರಿಸ್ತೀನಿ ತಡೀರಿ. ಚಂದ ಇದೆಯಾ? ಗುಡ್ ಗೈಸ್, ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪುಟ್ಟದಾಗಿ, ಮತ್ತೆ ಇದು ಅಷ್ಟೇ ಪಾರ್ಟಿ ವೇರ್ಗೆನೆ, ಈ ತರ ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣಲ್ಲ, ಚಂದ ಇದೆ. ಅಂದ್ರೆ ಅದ್ರ ಜೊತೆ ಇದೊಂದು ಗೈಸ್ ತೋರಿಸ್ಬಿಡ್ತೀನಿ. ಇದು ನನ್ನ ತಂಗಿ ನಮ್ ಗುಡ್ಡುಗೆ ಅಂತ ಕೊಡ್ಸಿದ್ದು, ಬಟ್ ಏನೋ ಒಂಥರ ಚೆನ್ನಾಗಿದೆ, ಒಂಥರ ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನೇ ತಗೊಂಡೆ ಇದನ್ನ. ಅದನ್ನ ಬಿಟ್ರೆ ಇದನ್ನ ನನ್ನ ತಮ್ಮ ಊರಿಂದ ಬಂದ ಅಂತ ಹೇಳಿದ್ನಲ್ಲ ಮಾರುತಿ ಅಂತ, ಅವ್ನು ಕೊಡ್ಸಿದ್ದು. ಇದೊಂಥರ ಕ್ಯೂಟ್ ಆಗೈತೆ, ಚೆನ್ನಾಗಿ ಕಾಣ್ತೀಯ ತಗೋ ಅಂತ ಅಂದ್ಬಿಟ್ಟು ಕೊಡಿಸ್ತಾ ಇದನ್ನ. ಇದೊಂದು, ಅಂಡ್ ಇದು ಅಯ್ಯೋ ಆಫ್ ಆಗ್ತಿಲ್ಲ. ಇದು ನನ್ನ 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 ಸ್ವಂತ ತಮ್ಮ ಬ್ಲಡ್ ಬ್ರದರ್ ಕೊಡ್ಸಿದ್ದಲ್ಲ, ಅದು ಅವ್ನು ತಗೊಂಡಿರ್ತಾನೆ, ಬಂದ್ಬಿಟ್ಟು ನಾನ್ ಕೇಳ್ತೀನಿ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಅಷ್ಟೇ. ಕ್ಯೂಟ್ ಒಂಥರ ರ್ಯಾಬಿಟ್ ತರ ಕಾಣುತ್ತೆ, ರ್ಯಾಬಿಟ್ ಇದ್ರ ತರ ಕಾಣುತ್ತೆ ಅಂತ ಅಂದ್ಬಿಟ್ಟು ನನ್ಗೆ ಅದೆಲ್ಲ ಜ್ಯುವೆಲ್ಸ್ಗಳಿಗಿಂತ ಈ ಎರಡು, ಅದೊಂದು ರ್ಯಾಬಿಟ್ ಒಂದು ಇದೊಂದು ತುಂಬಾ ಇಷ್ಟ ಆಯ್ತು ಗೈಸ್. ಒಂಥರ ಕ್ಯೂಟ್ ಆಗಿದೆ, ಚಂದ ಕಾಣ್ತಿದೆ ಅಲ್ವಾ? ಅಷ್ಟೇ ಗೈಸ್, ಇಷ್ಟನ್ನ ಅವ್ರು ಕೊಡ್ಸಿದ್ದು. ನಾನೇ ಏನು ಅಯ್ಯೋ ಹಾಕೊಳಕ್ಕೆ ಆಗ್ತಾ ಇಲ್ಲ. ಯಾ, ನಾನಂತೂ ನಿಜವಾಗ್ಲೂ ಏನು ತಗೊಂಡಿಲ್ಲ, ಬಟ್ ಅದೆಲ್ಲ ಕ್ರೇಜ್ ಇಲ್ಲ ತಗೋಬೇಕು ಅಂತ ಅನ್ನೋದು. ಏನು ತಗೊಂಡೇ ಇಲ್ಲ ಗೈಸ್, ಎಲ್ಲ ಹೇಳಿದ್ನಲ್ಲ ನನ್ನ ತಮ್ಮದಿರೇ ಕೊಡ್ಸಿದ್ದು. ಅಂಡ್ ಅಷ್ಟೇ, ನಾನು ಅವ್ರಿಗೊಂದು ಲೈಕ್ ಅವ್ರಿಗೆ ಏನೇನ್ ಬೇಕು ಅದನ್ನ ಕೊಡಿಸಿ, ಅಂಡ್ ಅವ್ರು ಇದನ್ನೆಲ್ಲ ಕೊಡ್ಸಿದ್ರು ನನಗೆ. ಅಂಡ್ ನಾನು ಅವ್ರಿಗೆ ಏನೇನ್ ಬೇಕು, ಅವ್ರು ಏನೇನ್ ಕೇಳಿದ್ರು ಅದನ್ನೆಲ್ಲ ಕೊಡಿಸ್ದೆ. ಇದೇ ನನ್ನ ಬೇಟೆಗೆಲ್ಲ ಏನೇನ್ ತಗೊಂಡೆ ಅಂತ ಅಂದ್ಬಿಟ್ಟು ಇಷ್ಟೇ ಒಂದು 3-4 ಇದನ್ನ ತಗೊಂಡಿದ್ದೆ ಅಷ್ಟೇ ಗೈಸ್. ಅಂಡ್ ಇವತ್ತು ಯಾಕೋ ನನಗೆ ಸ್ವಲ್ಪ ಏನಂತಾರೆ ಕಿಚಡಿ ತಿನ್ಬೇಕಂತ ಅನ್ನಿಸ್ತದೆ. ಇವಾಗ ಮಾಡುವ, ಬನ್ನಿ ಮಾಡ್ಕೊಡೋಣ ಅನ್ಕೊಂತ ಇದೀನಿ. ಬೆಳಗ್ಗೆ ಟೊಮೆಟೊ ಬಾತ್ ತಿಂತಿದ್ದೆ, ಇವಾಗ ಕಿಚಡಿ ತಿನ್ಬೇಕಂತ ಅನಿಸ್ತದ. ಸೊ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನಮ್ಮ ಮನೆ ಹತ್ರ ಯಾವುದೋ ಒಂದು ನಾಯಿ, ಅದು ಸಾಕಿರೋದು ಅನ್ಸುತ್ತೆ, ಬಿಟ್ಬಿಟ್ಟಿರ್ಬೇಕು ಅವರು. ಬಂದೈತೆ, ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಅದಕ್ಕೆ ಹಾಲು ಮತ್ತು ಅನ್ನ ಕಲ್ಸ್ಕೊಂಡು ಹಾಕಿದ್ದೀನಿ. ಯಾರಾದರೂ ಬಂದು ಕೇಳಿದ್ರೆ ಬಿಟ್ಟು ಕಳ್ಸೋದಿಲ್ಲ ಅಂತಂದರೆ ನಾವೇ ಸಾಕ್ಕೊಳ್ಳೋದು. ಎಷ್ಟು ಚೆನ್ನಾಗೈತೆ ನೋಡಿ. ಇದು ಬಾಯ್ ಬೇಬಿ, ಬಾಯ್ ಅಲ್ಲೇ ನಮ್ಮ, ಇದು ಬಾಯ್ ಬೇಬಿ, ಬಾಯ್ ಕ್ಯೂಟ್ ಆಗೈತೆ. ಇಲ್ಲಮ್ಮ ಅನ್ನನೂ ತಿಂತಾ ಐತೆ ಪಾಪ. ನೋಡಿ ಎಷ್ಟು ಹೊಟ್ಟೆಸ್ಗಳೈತೆ, ಎಷ್ಟು ನೀಟಾಗಿ ತಿನ್ಬಿಟ್ಟೈತೆ. ಅದು ಗಲೀಜು ಮಾಡಿದ್ರೆ ನಾವೇ ನೋಡ್ಕೋಬೇಕು. ಹೌದು, ಅದಕ್ಕೆ ಸ್ವಲ್ಪ ಇವಾಗ ಇನ್ನೊಂದ್ಸಲ ಹಾಕೋಣ ಅನ್ಕೊಂಡೆ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಕೋಣ ಅಂದ್ಬಿಟ್ಟು. ಏಷೋ ಯಾರೋ ತಪ್ಸ್ಕೊಂಡ್ ಬಂದೈತೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಿಡಿ 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 ಎಷ್ಟು ಕ್ಯೂಟ್ ಆಗೈತೆ ನೋಡು. ಗೊತ್ತಾಯ್ತಮ್ಮ, ಈಸ್ಕೋಬಾ ಅಂತ ಹೇಳ್ತಾ ಇದ್ದೀನಿ, ನೀನು ಸ್ನಾನ ಮಾಡ್ಸೋಣ. ಕ್ಯೂಟಿ ನೋಡಿ, ಎಷ್ಟು ಪುಟ್ಟು ಸೂಪರ್ ಆಯ್ತು. ಅವ ಯಾಕದು, ಅದೇನದು ಅಡಿಕೆ ಕಾಯಿ ಎಲ್ಲ ಯಾಕೆ ಹಾಕಿದಿರಲ್ಲಿ, ವೇಸ್ಟ್ ಅದು. ಹಾಂ, ಗೊಬ್ಬರ ಆಗಲಿ ಅಂತ ನೋಡಿ ಏನೇನೋ ಗಿಡ ಹಾಕೋರೆ. ಹೋಗೋ ಹತ್ತು ಕಡೆ. ಇದೆಲ್ಲ ತುಳಸಿದು, ಇದೆಲ್ಲ ಬಿದೋಗ್ಬಿಟ್ಟು ಆಗಿರೋದು. ಆಮೇಲೆ ಇದು ನಿಂಬೆಹಣ್ಣು, ಇದೆಲ್ಲ ಅದ್ರದ್ದು ಚಿಕ್ಕ ತುಳಸಿದೆಲ್ಲ ಇದ್ರ ಬೀಜ ಬಿದ್ದುತ್ತಾನೆ ಅದಾಗಿರೋದು. ಆಮೇಲೆ ಏನು ಒಂದು ಸ್ವಲ್ಪ ಕನಕಾಂಬರ ಗಿಡ ಅಲ್ಲೈತೆ, ಅಲ್ಲಿ ಸಂದಿಲಿ ಅದು. ಆಮೇಲೆ ಇದೇನಮ್ಮ ದಾಸವಾಳ ಏನೇನೇನೇನೇನೇನೋ ಐತೆ. ನಿಂಬೆಹಣ್ಣು ಗಿಡ, ನಿಂಬೆಹಣ್ಣು ಹೇಳಿದ್ದೀನಿ, ಇಷ್ಟೊಂದು ನಿಂಬೆಹಣ್ಣು ಕೊಟ್ಬಿಟ್ಟೈತೆ ಗೈಸ್. ಎಷ್ಟೊಂದು ಅಂದರೆ 1 ಲಕ್ಷ ಕೊಟ್ಟದ. ಶಟಪ್. ಏನು ಅಪರೂಪಕ್ಕೆ ತಲೆಗೆಲ್ಲ ಎಣ್ಣೆ ಹಚ್ಕೊಬಿಟ್ಟಿದ್ಯಾ? ಹಾಂ, ಭಾನುವಾರ ಅಂತ. ಹೌದಾ? ನಿಂದು ಆಮೇಲೆ ಎಲ್ಲೈತೆ ಗೊತ್ತಾ, ಚಾಪ್ಲಾಂಗ್ ಗುಡಿ ತೆಗಿತು ನೆನ್ನೆ. ಹಾಂ, ಇವತ್ತಿಲ್ಲ. ಅಯ್ಯ, ಅದಕ್ಕೆ ಇವತ್ತಿಂದ ನಾವು ಸಾಕಂತ ಇದ್ದೀವಿ. ಹೌದಾ? ನಾನು ರಾತ್ರಿ ಎಲ್ಲ ಸೌಂಡೇ ಕೇಳಿಸಿಲ್ಲ. ಕ್ಯೂಟ್ ಆಗೈತಲ್ವಾ? ಅಕ್ಕ ಬಾಯಿಗೆ ದಾರ ಕಟ್ಬಿಡು, ಬಡ್ಕಣಲ್ಲ. ದಡಮ್ಮ, ನಾಯಿ ಮರಿ ತಪ್ಸ್ಕೊಂಬಂದೈತೆ ನೋಡುವ, ಚೆನ್ನಾಗೈತೆ, ಸಾಕತ್ತೀನಿ. ನಿಮ್ದೇನೆ ಹಿಡ್ಕೊಂಡೋಗ್ ಬಾ. ನಾಯಿ ಅಂದ್ರೂ ಆಗಲ್ಲ, ಬೆಕ್ಕಂದ್ರೂ ಆಗಲ್ಲ. ಏಯ್ ಸುಮ್ಮನೆ ಇರೋ. ನೋಡು 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 ಅವಜ್ಜಿ.
ನೋಡ ಅಜ್ಜಿ ನೋಡ ಅಜ್ಜಿನ. ಅಯ್ಯೋ ಪಾಪ ಯಾಕೆ ಹಿಂಗಾಡ್ತಾವಳಿ ಇವಳು ಅಂತ ಶಾಕ್ ಆಗ್ಬಿಟ್ಟೈತದು. ಅಕ್ಕ ಹ್ಮ್ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಚಾನಲ್ ಹೆಸರು ತೋರಿಸಿದ್ವಿ. ಪ್ಲೀಸ್ ಗೆಟ್ ಲಾಸ್ಟ್. ತೋರ್ಸಕ್ಕೋ ಸಿಕ್ಕಿದ್ ಗ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೊಳಕ್ ಬಂದ್ಬಿಡ್ತಾನೆ ಗೈಸ್. ನೋಡಿಲಿ ಗ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೊಳಕ್ ಬಂದ್ಬಿಡ್ತಾನೆ. ಬಸ್ ಸ್ಟ್ಯಾಂಡ್ ಬಾಯ್ಸ್ ನಮ್ದೇ ಇದ್ರ ಟೀ ಶರ್ಟ್ ಐತೆ. ಅದು ಹ್ಮ್ ನೀನು ನೋಡಿದ್ರೆ ಬಗ್ಗತ್ತೈತೆ ನೋಡು. ಅಲ್ಲೋಡು ಅಲ್ಲೋಡು ಅಜ್ಜಿ ನೋಡು ಅಜ್ಜಿ ಅಜ್ಜಿ ನೋಡು. ಚೆನ್ನಾಗಿತ್ತಲ್ವ ದೊಡ್ಡಮ್ಮ? ಅಂಕಲ್ ಇಲ್ಲಿ ಪಾಪ ಮಲ್ಕೊ. ನಮ್ಮ ತಾತನ ಕರ್ಸ ಮುಂಚಪ್ಪ ನಾಯಿ ಇಲ್ಲಿ ಇಲ್ಲಿ ನೋಡು.